Hello friends, I am Vinayak and welcome to my YouTube channel. ನೀವೇನಾದರೂ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಕರ್ನಾಟಕ TET ಆಗಿರ್ಬೋದು, ಸೆಂಟ್ರಲ್ TET ಆಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು, ಸೊ ಇಂತಹ ಪರೀಕ್ಷೆಗಳಿಗೆ ನೀವೇನಾದರೂ ತಯಾರಾಗ್ತಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗಕಾರಿಯಾಗುತ್ತೆ ಅಂತ ಹೇಳ್ಬೋದು. ಓಕೆ, ನಾವು ಈಗಾಗಲೇ ಈ ಹಿಂದಿನ ಕ್ಲಾಸ್ನಲ್ಲಿ ಆಹಾರದ ಘಟಕಗಳು ಅಥವಾ ಕಾಂಪೋನೆಂಟ್ಸ್ ಆಫ್ ಫುಡ್ ಈ ಪಾಠದ ಥಿಯರಿ ಪಾಠನ ನೋಡಿದ್ವಿ ಮತ್ತು ಈ ಪಾಠಕ್ಕೆ ಸಂಬಂಧಿಸಿದಂಥ MCQ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ನಾವು ಸೆಪ್ರೇಷನ್ ಆಫ್ ಸಬ್ಸ್ಟೆನ್ಸಸ್ ಅಂದರೆ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಅಂದರೆ ಈ ಪಾಠದ ಮೇಲೆ ನಾವು ಇದರ ಥಿಯರಿ ಪಾರ್ಟು ಮತ್ತು ಇದರ ಮುಂದಿನ ವಿಡಿಯೋದಲ್ಲಿ MCQ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಅಸ್ ಬಿಗಿನ್ ವಿತ್ ದಿ ಚಾಪ್ಟರ್. ಓಕೆ, ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಕಲಿಯೋದು ಏನಪ್ಪ ಅಂತಂತಂದ್ರೆ ಪದಾರ್ಥಗಳ ಮಿಶ್ರಣದಿಂದ ಒಂದು ಪದಾರ್ಥವನ್ನು ಹೇಗೆ ಬೇರ್ಪಡಿಸ್ಬೋದು ಅಂಥೇಳಿ. ಅಂದರೆ ಒಂದು ಮಿಕ್ಸ್ಚರಿಂದ ಅದರ ಕಾಂಪೋನೆಂಟ್ಸನ್ನು ಹೇಗೆ ಬೇರ್ಪಡೆ ಮಾಡುವುದು ಅಂದರೆ ಯಾವ ಮೆಥಡನ್ನು ಯೂಸ್ ಮಾಡಿಕೊಂಡು ಆ ಮಿಕ್ಸ್ಚರ್ನಲ್ಲಿರುವಂತಹ ಕಾಂಪೋನೆಂಟ್ಸನ್ನು ನಾವು ಸೆಪ್ರೇಟ್ ಮಾಡ್ಬೋದು ಅಂಥೇಳಿ. ಓಕೆ, ಹಾಗಾದರೆ ನಾವು ಮಿಕ್ಸ್ಚರ್ನಲ್ಲಿರುವಂತಹ ಈ ಕಾಂಪೋನೆಂಟ್ಸನ್ನು ಏದಕ್ಕೆ ಸೆಪ್ರೇಟ್ ಮಾಡಬೇಕು ಅಂದರೆ ನೀಡ್ ಫಾರ್ ಸೆಪ್ರೇಷನ್ ಏನು ಅಂತ ನೋಡೋದಾದರೆ ಫಸ್ಟ್ ಪಾಯಿಂಟು ಟು ರಿಮೂವ್ ದಿ ಅನ್ಯೂಸ್ಫುಲ್ ಆರ್ ಹಾರ್ಮ್ಫುಲ್ ಕಾಂಪೋನೆಂಟ್ ಅಂಥೇಳಿ. ಅಂದರೆ ನಮಗೆ ಬೇಡವಾದಂಥ ಮತ್ತು ಹಾರ್ಮ್ಫುಲ್ ಆದಂಥ ಕಾಂಪೋನೆಂಟನ್ನು ತೆಗೆಯೋದಕ್ಕೆ ನಾವು ಸೆಪ್ರೇಷನನ್ನು ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟು ಟು ಅಬ್ಟೈನ್ ಯೂಸ್ಫುಲ್ ಕಾಂಪೋನೆಂಟ್ ಅಂದರೆ ನಮಗೆ ಬೇಕಾಗಿರುವಂತಹ ಕಾಂಪೋನೆಂಟನ್ನು ನಾವು ಪಡೆಯೋದಕ್ಕೆ ಸೆಪ್ರೇಷನ್ ಮಾಡ್ತೀವಿ. ಥರ್ಡ್ ಪಾಯಿಂಟು ಟು ರಿಮೂವ್ ಇಂಪ್ಯೂರಿಟೀಸ್ ಫಾರ್ ಗೆಟ್ಟಿಂಗ್ ಅ ಪ್ಯೂರ್ ಸ್ಯಾಂಪಲ್. ಅಂದರೆ ಒಂದು ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಐತಪ್ಪ ಅಂತಂದ್ರೆ ಅದರಲ್ಲಿ ಇಂಪ್ಯೂರಿಟೀಸ್ ಇರೋದು ಕಾಮನ್. ಸೊ ನಮಗೆ ಪ್ಯೂರ್ ಸ್ಯಾಂಪಲ್ ಬೇಕಾದಪ್ಪ ಅಂತಂದ್ರೆ ಅವಾಗ ನಾವು ಯಾವ ಮೆಥಡ್ ಅಥವಾ ಏನು ಮಾಡ್ತೀವಪ್ಪ ಅಂದರೆ ಸೆಪ್ರೇಷನನ್ನು ಮಾಡ್ತೀವಿ. ಓಕೆ, ಸೊ ಹಾಗಂದ್ರೆ ಮೆಥಡ್ಸ್ ಆಫ್ ಸೆಪ್ರೇಷನ್ ಅಂತ ಹೇಳಿದವು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸುಮಾರು 12 ಮೆಥಡ್ಸ್ ಆಫ್ ಸೆಪ್ರೇಷನ್ನ ನೋಡೋಣ. ಅವು ಯಾವ್ಯಾವಪ್ಪ ಅಂತಂದ್ರೆ ಫಸ್ಟ್ ಒಂದು ಹ್ಯಾಂಡ್ ಪಿಕ್ಕಿಂಗ್ ಅಂದರೆ ಕೈಯಿಂದ ಆರಿಸುವಿಕೆ ಅಂಥೇಳಿ, ಆಮೇಲೆ ಸೀವಿಂಗ್ ಜರಡಿ ಹಿಡುವಿಕೆ, ಥ್ರೆಶಿಂಗ್ ಅಂದರೆ ಬಡಿಯುವಿಕೆ, ಮತ್ತು ವಿನ್ನೋಯಿಂಗ್ ಮತ್ತು ತೂರುವಿಕೆ ಅಂಥೇಳಿ. ನೆಕ್ಸ್ಟು ಫಿಫ್ತ್ ಒನ್ ಸೆಡಿಮೆಂಟೇಷನ್ ಅಂದರೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ. ಸಿಕ್ಸ್ತ್ ಒನ್ ಡಿಕ್ಯಾಂಟೇಷನ್ ಅಂದರೆ ಬಸೆಯುವಿಕೆ. ಸೆವೆಂತ್ ಒನ್ ಫಿಲ್ಟ್ರೇಷನ್ ಸೋಸುವಿಕೆ. ಏಯ್ತ್ ಒನ್ ಇವಾಪರೇಷನ್ ಅಂದರೆ ಆವಿಕರಣ. ಆಮೇಲೆ ಕಂಡೆನ್ಸೇಷನ್ ಅಂದರೆ ಸಾಂದ್ರೀಕರಣ. 9ನೇದು ಮ್ಯಾಗ್ನೆಟಿಕ್ ಸೆಪ್ರೇಷನ್. 10ನೇದು ಲೋಡಿಂಗ್. ಆಮೇಲೆ 11ನೇದು ಡಿಸ್ಟಿಲೇಷನ್ ಅಂದರೆ ಬಟ್ಟಿ ಇಳಿಸುವಿಕೆ ಅಂಥೇಳಿ. ಆಮೇಲೆ 12th ಒನ್ನು ಚರ್ನಿಂಗ್ ಆರ್ ಸೆಂಟ್ರಿಫ್ಯುಗೇಷನ್. ಓಕೆ, ಹೀಗೆ ಈ ಕ್ಲಾಸ್ನಲ್ಲಿ ನಾವು 12 ಮೆಥಡ್ಸ್ ಆಫ್ ಸೆಪ್ರೇಷನ್ನ ನೋಡೋಣ. ಓಕೆ, ಫಸ್ಟ್ ಒನ್ ವೆರಿ ಈಸಿ ಮೆಥಡು. ನಾವು ಈ ಮೆಥಡನ್ನು ನಾವು ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ. ಅದು ಫಸ್ಟ್ ಯಾವುದಪ್ಪ ಅಂದರೆ ಹ್ಯಾಂಡ್ ಪಿಕ್ಕಿಂಗ್ ಅಂತ ಹೇಳಿ. ಓಕೆ, ಈ ಹ್ಯಾಂಡ್ ಪಿಕ್ಕಿಂಗನ್ನು ನಾವು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಮಿಕ್ಸ್ಚರ್ನಲ್ಲಿರುವಂಥ ಕಾಂಪೊನೆಂಟ್ ಸೈಜು, ಶೇಪು ಮತ್ತು ಕಲರು ಬೇರೆ ಬೇರೆ ಆಗಿದ್ದಾಗ ನಾವು ಕಾಮನ್ನಾಗಿ ಅದನ್ನ ಯೂಸ್ ಮಾಡ್ತೀವಪ್ಪ ಅಂದರೆ ಹ್ಯಾಂಡ್ ಪಿಕ್ಕಿಂಗ್ ಮೆಥಡನ್ನು ಯೂಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಹ್ಯಾಂಡ್ ಪಿಕ್ಕಿಂಗ್ ಮೆಥಡನ್ನು ಮಿಕ್ಸ್ಚರ್ ನಮಗೆ ಕಡಿಮೆ ಪ್ರಮಾಣದಲ್ಲಿದ್ದಾಗ ಅಂದರೆ ನಮ್ಗೆ ಕೊಟ್ಟಿರುವಂಥ ಸ್ಯಾಂಪಲ್ ಕಡಿಮೆ ಪ್ರಮಾಣದಲ್ಲಿದ್ದಾಗ ನಾವು ಏನು ಮಾಡ್ತೀವಿ ಹ್ಯಾಂಡ್ ಪಿಕ್ಕಿಂಗ್ ಮೆಥಡನ್ನು ಯೂಸ್ ಮಾಡ್ತೀವಿ. ನೋಡಿರಿ, ದಿಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಸೆಪ್ರೇಟಿಂಗ್ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ಡರ್ಟ್, ಸ್ಟೋನ್, ಹಸ್ಕ್ ಫ್ರಮ್ ದಿ ಗ್ರೇನ್ಸ್ ಆಫ್ ವೀಟ್, ರೈಸ್ ಆ್ಯಂಡ್ ಪಲ್ಸಸ್. ಅಂತಂದರೆ ನಾವು ಗೋಧಿಯನ್ನು ಹಸನು ಮಾಡುವಾಗಿರ್ಬೋದು, ಅಕ್ಕಿಯನ್ನು ಹಸನು ಮಾಡುವಾಗಿರ್ಬೋದು, ಕಾಳುಗಳನ್ನು ಸ್ವಚ್ಛ ಮಾಡುವಾಗಿರ್ಬೋದು, ನಾವು ಯಾವ ಮೆಥಡ್ ಯೂಸ್ ಮಾಡ್ತೀವಪ್ಪ ಅಂದರೆ ಹ್ಯಾಂಡ್ ಪಿಕ್ಕಿಂಗ್ ಮೆಥಡನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮೆಥಡ್ ಹೋಗೋಣ, ಸೀವಿಂಗ್ ಅಥವಾ ಜರಡಿ ಹಿಡುವಿಕೆ ಅಂತೇಳಿ. ಓಕೆ, ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಪಾರ್ಟಿಕಲ್ ಸೈಜ್ ಡಿಫ್ರೆಂಟ್ ಇದ್ದಾಗ. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಾವು ಮನೆಯಲ್ಲಿ ಟೀ ಪ್ರಿಪೇರ್ ಮಾಡುವಾಗ ಅಥವಾ ಕಾಫಿ ಪ್ರಿಪೇರ್ ಮಾಡುವಾಗ ಏನು ಮಾಡ್ತೀವಿ ಅಂತಂದ್ರೆ ಒಂದು ಸಾನಿಗೆಯನ್ನು ಹಿಡ್ಕೊಂಡು ಚಹಾವನ್ನು ನಾವೇನು ಮಾಡ್ತೀವಿ ಸೋಸ್ತೀವಿ. ಅದಕ್ಕೇನು ಹೇಳ್ತಾರೆ ಅಂದರೆ ಜರಡಿ ಹಿಡುವಿಕೆ ಅಂತೇಳಿ. ಇನ್ನೊಂದು ಎಕ್ಸಾಂಪಲು, ನಾವು ಮನೆಯಲ್ಲಿ ಚಪಾತಿ ಮಾಡಬೇಕಂದ್ರೆ ಅಥವಾ ರೊಟ್ಟಿಯನ್ನು ಮಾಡಬೇಕಾದ್ರೆ
ಆ ಹಿಟ್ಟನ್ನು ಏನು ಸೋಸ್ತೀವಲ್ಲ ಅದಕ್ಕೆ ಏನು ಹೇಳ್ತಾರೆ, ಜರಡಿ ಹಿಡುವಿಕೆ ಅಂತ ಹೇಳಿ ನೋಡ್ತಾರೆ, ಅದೇ ಸೀವಿಂಗ್ ಅಂತೇಳಿ. ನೆಕ್ಸ್ಟ್ ಮೆಥಡ್ ಹೋಗೋಣ, ಥ್ರೆಶಿಂಗ್ ಅಂತೇಳಿ, ಒಕ್ಕಣೆ ಮಾಡುವಿಕೆ ಅಂತೇಳಿ. ಅಂದರೆ ಇಲ್ಲಿ ಭತ್ತದ ಪೈರು ಇರ್ಬೋದು ಅಥವಾ ಅಕ್ಕಿಯನ್ನು ನಾವು ಬೇರ್ಪಡೆ ಮಾಡ್ಬೇಕಂದ್ರೆ, ಅಂದರೆ ಆ ಹುಲ್ಲಿನಿಂದ ಅಕ್ಕಿ ಕಾಳುಗಳನ್ನ ಬೇರ್ಪಡೆ ಮಾಡಬೇಕಪ್ಪ ಅಂತಂದ್ರೆ ಅವಾಗ ಥ್ರೆಶಿಂಗ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಅಂದ್ರೆ ಈ ಪೈರುಗಳನ್ನು ಹೀಗೆ ಹಿಡಿದುಕೊಂಡು ಒಂದು ಕಲ್ಲಿಗೆ ಬಡಿಯೋದ್ರ ಮುಖಾಂತರ ಕಾಳುಗಳನ್ನ ಇಲ್ಲಿ ಸಪ್ರೇಟ್ ಮಾಡಲಾಗ್ತದೆ. ಈ ಮೆಥಡಿಗೆ ಏನಂತಾರೆ, ಒಕ್ಕಣೆ ಮಾಡುವಿಕೆ ಅಂತ ಹೇಳ್ತಾರೆ. ಅಂದರೆ ದ ಪ್ರೊಸೆಸ್ ದಟ್ ಈಸ್ ಯೂಸ್ ಟು ಸಪ್ರೇಟ್ ಗ್ರೇನ್ ಫ್ರಮ್ ಸ್ಟಾಕ್ಸ್ ಈಸ್ ಥ್ರೆಶಿಂಗ್ ಅಂಥೇಳಿ. ಓಕೆ, ನೆಕ್ಸ್ಟು ವಿನ್ನೋಯಿಂಗ್ ಅಂಥೇಳಿ, ಅಂದರೆ ಗಾಳಿಯ ಮುಖಾಂತರ ಸಪ್ರೇಟ್ ಮಾಡುವ ವಿಧಾನ ಯಾವುದಪ್ಪ ಅಂದ್ರೆ ವಿನ್ನೋಯಿಂಗ್ ಅಂಥೇಳಿ. ಅಂದರೆ ಇಲ್ಲಿ ಮೇಲ್ಗಡೆ ಏನು ಥ್ರೆಶಿಂಗ್ ಮಾಡಿರ್ತಾರಲ್ಲ ಅವಾಗ ಕೇವಲ ಪೈರುಗಳಿಂದ ಕಾಳುಗಳು ಮಾತ್ರ ಸಪ್ರೇಟ್ ಆಗಿರ್ತಾವೆ. ಓಕೆ, ಈ ಕಾಳುಗಳಿಗೆ ಅಂಟಿಕೊಂಡಿರುವಂಥ ಹೊಟ್ಟು ಅಥವಾ ಏನಾದರೂ ಡಸ್ಟ್ ಪಾರ್ಟಿಕಲ್ನ ನಾವು ವಿನ್ನೋಯಿಂಗ್ ಮೆಥಡ್ ಯೂಸ್ ಮಾಡಿಕೊಂಡು ಸಪ್ರೇಟ್ ಮಾಡ್ತೇವೆ. ಓಕೆ, ಇಲ್ಲಿ ಏನು ಮಾಡ್ಲಾಗ್ತದೆ, ಒಂದು ಎತ್ತರದ ಸ್ಥಳದಲ್ಲಿ ನಿಂತ್ಕೊಂಡು ಹೀಗೆ ಆ ಕಾಳುಗಳನ್ನ ತೂರಿದಾಗ ಆ ಕಡಿಮೆ ತೂಕವನ್ನು ಹೊಂದಿರುವಂಥ ಹಸ್ಕ್ ಅಥವಾ ಹೊಟ್ಟು ಹೀಗೆ ಗಾಳಿಯ ಜೊತೆನೇ ಮುಂದೆ ಹೋಗಿ ಬೀಳ್ತದೆ. ಆಮೇಲೆ ಹೆಚ್ಚಿಗೆ ತೂಕ ಇರುವಂಥ ಕಾಳುಗಳು ಏನಾಗ್ತದೆ, ಈ ರೀತಿಯಾಗಿ ರಾಶಿಯಾಗಿ ಕೆಳಗಡೆ ಬೀಳ್ತದೆ. ಈ ಮೆಥಡಿಗೆ ನಾವು ವಿನ್ನೋಯಿಂಗ್ ಅಥವಾ ತೂರುವಿಕೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ವಿನ್ನೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಟು ಸಪ್ರೇಟ್ ಲೈಟರ್ ಆ್ಯಂಡ್ ಹೆವಿಯರ್ ಕಾಂಪೊನೆಂಟ್ಸ್ ಆಫ್ ಅ ಮಿಕ್ಚರ್. ಫಾರ್ ಎಕ್ಸಾಂಪಲ್, ಟು ಸಪ್ರೇಟ್ ಹಸ್ಕ್ ಫ್ರಮ್ ಗ್ರೇನ್ ವಿತ್ ದಿ ಹೆಲ್ಪ್ ಆಫ್ ಏರ್ ಅಂತೇಳಿ. ಓಕೆ, ಮುಂದಿನ ಮೆಥಡ್ ಹೋಗೋಣ, ಸೆಡಿಮೆಂಟೇಷನ್ ಅಂದರೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂಥೇಳಿ. ಓಕೆ, ಇಲ್ಲಿ ಇನ್ ದಿಸ್ ಪ್ರೊಸೆಸ್ ಆಫ್ ಸಪ್ರೇಟಿಂಗ್ ಇನ್ಸಾಲ್ಯುಬಲ್ ಸಾಲಿಡ್ಸ್ ಸಸ್ಪೆಂಡೆಡ್ ಇನ್ ಅ ಲಿಕ್ವಿಡ್ ಬೈ ಅಲೋಯಿಂಗ್ ದೆಮ್ ಟು ಸೆಟಲ್ ಡೌನ್ ಈಸ್ ಕಾಲ್ಡ್ ಸೆಡಿಮೆಂಟೇಷನ್ ಅಂತೇಳಿ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಮಡ್ಡಿ ವಾಟರ್ ಇರ್ಬೋದು. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಗ್ರಾವಿಟೇಷನ್ ಮುಖಾಂತರ ಹೆಚ್ಚು ತೂಕ ಇರುವಂಥ ಮಡ್ಡು ಅಥವಾ ಮಡ್ ಪಾರ್ಟಿಕಲ್ಸು ಕೆಲವೊಂದಿಷ್ಟು ಸಮಯ ಬಿಟ್ಟಾಗ ಈಗ ಕೆಳಗಡೆ ಬಂದು ಕೂತ್ಕೊಳ್ತದೆ. ಓಕೆ, ಅವಾಗ ನಾವು ನಮಗೆ ಬೇಕಾಗಿರುವಂಥ ಮೇಲಿನ ಪಾರ್ಟ್ನ ವಾಟರನ್ನು ಸಪ್ರೇಟ್ ಮಾಡ್ಬೋದು. ಇದು ಏನಪ್ಪ ಅಂದ್ರೆ ಸೆಡಿಮೆಂಟೇಷನ್ ಅಂತ ಹೇಳಿ. ಓಕೆ, ಈ ಸೆಡಿಮೆಂಟೇಷನ್ನ ನೆಕ್ಸ್ಟ್ ಮೆಥಡ್ ಬರೋದು ಯಾವಪ್ಪ ಅಂದ್ರೆ ಡಿಕ್ಯಾಂಟೇಷನ್ ಅಂತೇಳಿ. ಇದು ಬಸಿಯುವಿಕೆ ಅಂಥೇಳಿ. ಫಾರ್ ಎಕ್ಸಾಂಪಲು ಇಲ್ಲಿ ಇದು ಒಂದು ಮಡ್ಡಿ ವಾಟರ್ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾವು ಒಂದು ಸ್ವಲ್ಪ ಟೈಮ್ ಹಾಕಿ ಅದನ್ನ ಬಿಟ್ಟಾಗ ಹೆಚ್ಚಿಗೆ ತೂಕ ಇರುವಂಥ ಪಾರ್ಟಿಕಲ್ಸ್ ಏನಾಗ್ತೈತಿ, ಗುರುತ್ವದ ಸಹಾಯದಿಂದ ಕೆಳಗಡೆ ಬಂದು ಕೂತ್ಕೊಳ್ತದೆ. ಓಕೆ, ನಮಗೆ ಈ ಮೇಲೆ ಇರುವಂಥ ಪಾರ್ಟ್ ಬೇಕಾಗಿರ್ತದೆ. ಅವಾಗೇನು ಮಾಡ್ತೀವಿ, ಈ ಕೆಳಗಡೆ ಇರುವಂಥ ಏನು ಪಾರ್ಟಿಕಲ್ನ ಡಿಸ್ಟರ್ಬ್ ಮಾಡಲಾರ್ದೆ ನಿಧಾನವಾಗಿ ಮೇಲಿನ ಪಾರ್ಟ್ ಇರುವಂಥ ನೀರನ್ನು ನಾವು ಈ ಥರ ಬಸಿತೀವಿ. ಓಕೆ, ಇದೇ ಮೆಥಡ್ಗೆ ಏನಂತಾರಪ್ಪ ಅಂದ್ರೆ ಡಿಕ್ಯಾಂಟೇಷನ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನೋಡಿ, ಕೆಳಗಿಡುವಂಥ ಮಡ್ಡಿ ಪಾರ್ಟ್ ಇಲ್ಲಿ ಹಾಗೆ ಇದೆ, ಮತ್ತು ಮೇಲಿರುವಂಥ ಡಿಕ್ಯಾಂಟೆಡ್ ಪಾರ್ಟು ಹೀಗೆ ಸಪ್ರೇಟ್ ಆಗಿದೆ. ಓಕೆ, ಈ ಮೆಥಡ್ ನಾವು ಮನೆಯಲ್ಲೂ ಸಹ ಯೂಸ್ ಮಾಡ್ತೀವಿ. ಯಾವಾಗಪ್ಪ ಅಂದ್ರೆ ಅನ್ನವನ್ನು ಮಾಡುವಾಗ ಏನು ಅಕ್ಕಿಯನ್ನು ತೊಳಿತೀವಿ ನೋಡಿ, ಆವಾಗ ಅಕ್ಕಿಯನ್ನು ತೊಳೆಯುವಾಗ ಈ ಮೇಲಿನ ನೀರನ್ನು ನಿಧಾನವಾಗಿ ಏನು ಮಾಡ್ತೀವಿ, ಬಾಗಿಸಿ ಆ ಪಾತ್ರೆಯನ್ನು ಬಾಗಿಸಿ ಮೇಲಿನ ನೀರನ್ನು ಕೆಳಗೆ ಚೆಲ್ತೀವಿ. ಓಕೆ, ಆ ಮೇಲಿನ ನೀರನ್ನು ಕೆಳಗೆ ಚೆಲ್ಲುವ ಏನು ಪ್ರೊಸೆಸ್ ಇದೆ ನೋಡಿ, ಅದನ್ನು ನಾವು ಡಿಕ್ಯಾಂಟೇಷನ್ ಅಂತ ಹೇಳ್ತೀವಿ, ಬಸಿಯುವಿಕೆ ಅಂತ ಹೇಳ್ತೀವಿ. ಓಕೆ, ಮುಂದಿನ ಮೆಥಡ್ ಹೋಗೋಣ. ನೆಕ್ಸ್ಟು ಫಿಲ್ಟ್ರೇಷನ್ ಅಂಥೇಳಿ. ಓಕೆ, ಫಾರ್ ಎಕ್ಸಾಂಪಲು ಇಲ್ಲಿ ನೋಡ್ರಿ, ಈ ಡಿಕ್ಯಾಂಟೇಷನಲ್ಲಿ ಈ ಥರ ನಾವು ಪ್ಯೂರ್ ಫಾರ್ಮತ್ ಅಥವಾ ಏನೋ ಡಿಕ್ಯಾಂಟೆಡ್ ಫಾರ್ಮತ್ ತೊಗೊಂಡಿರ್ತೀವಿ. ಇದರಲ್ಲಿ ಇನ್ನೂ ಕೆಲವೊಂದಿಷ್ಟು ಮಡ್ ಪಾರ್ಟಿಕಲ್ಸ್ ಉಳ್ಕೊಂಡಿರ್ಬೋದು. ಸೊ ಅದನ್ನು ನಾವು ಪ್ಯೂರಿಫೈ ಮಾಡಬೇಕಪ್ಪ ಅಂದ್ರೆ ಯಾವ ಮೆಥಡ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಫಿಲ್ಟ್ರೇಷನನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಈ ಥರ ಫಿಲ್ಟರ್ ಪೇಪರ್ ತೊಗೊಂಡು ಆ ಸೊಲ್ಯೂಷನನ್ನು ಇದ್ರ ಮೇಲೆ ಪೋರ್ ಮಾಡಿದಾಗ ಅದು ಫಿಲ್ಟರ್ ಆಗಿ ಈ ಥರ ನಮಗೆ ಪ್ಯೂರ್ ಫಾರ್ಮ್ ಸಿಗ್ತದೆ. ಇದೇ ಮೆಥಡ್ ಯಾವನಪ್ಪ ಅಂದ್ರೆ ಫಿಲ್ಟ್ರೇಷನ್ ಅಂತ ಹೇಳಿ. ಓಕೆ, ಇಲ್ಲಿ ನೋಡಿರಿ, ಫಿಲ್ಟ್ರೇಷನ್ ಈಸ್ ಯೂಸ್ಡ್ ಟು ಸೆಪ್ರೇಟ್ ಸಾಲಿಡ್ ಪಾರ್ಟಿಕಲ್ಸ್ ಫ್ರಮ್ ಲಿಕ್ವಿಡ್ ಬೈ ಪಾಸಿಂಗ್ ದ ಮಿಕ್ಚರ್ ಥ್ರೂ ಫಿಲ್ಟರ್ ಪೇಪರ್ ಅಂತೇಳಿ. ಓಕೆ, ಮುಂದಿನ ಸಪ್ರೇಷನ್ ಮೆಥಡ್ ಹೋಗೋಣ. ಇದು ಇವಾಪರೇಷನ್ ಅಂತೇಳಿ. ಇದು ನಾವು ಇವಾಪರೇಷನ್ನ ಎಲ್ಲಿ ನೋಡ್ಬೋದಪ್ಪ ಅಂತಂದ್ರೆ ಸಮುದ್ರದಲ್ಲಿ ನೋಡ್ಬೋದು ನಾವು. ಅಂದರೆ ಸಮುದ್ರದಿಂದ ಉಪ್ಪನ್ನು ಪಡೆಯೋದಕ್ಕೆ
ಯೂಸ್ ಮಾಡುವಂಥ ಮೆಥಡ್ ಯಾವುದಪ್ಪ ಅಂದ್ರೆ ಇವಾಪರೇಷನ್. ಈ ಇವಾಪರೇಷನ್ ಮೆಥಡಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸೂರ್ಯನ ಬಿಸಿಲಿನಿಂದ ಏನಾಗ್ತೈತೆ ಅಂದ್ರೆ ನೀರು ಆವಿಕರಣಗೊಳ್ತದೆ. ಓಕೆ, ಆವಿಕರಣಗೊಂಡು ಅದರಲ್ಲಿರುವಂಥ ಸಾಲಿಡ್ ಸಬ್ಸ್ಟೆನ್ಸು ಈಗ ಕೆಳಗಡೆನ ಸೆಡಿಮೆಂಟಾಗಿ ಉಳ್ಕೊಂಡ್ಬಿಡ್ತದೆ. ಅದಕ್ಕೆ ಇವಾಪರೇಷನ್ ಮೆಥಡ್ ಅಂತ ಅಂತಾರೆ. ಅಂದ್ರೆ ದ ಪ್ರೊಸೆಸ್ ಇನ್ ವಿಚ್ ಲಿಕ್ವಿಡ್ ಚೇಂಜಸ್ ಇಂಟು ಗ್ಯಾಸ್ ಈಸ್ ಕಾಲ್ಡ್ ಇವಾಪರೇಷನ್. ಅಂದರೆ ಶಾಖದಿಂದ ನಾವು ಕೊಡುವಂಥ ಬರ್ನರ್ ಶಾಖದಿಂದ ಆಗಿರ್ಬೋದು ಅಥವಾ ಸೂರ್ಯನ ಶಾಖದಿಂದ ನೀರು ಆವಿಕರಣಗೊಂಡು ಕೆಳಗಡೆ ಉಳಿಯುವಂಥದ್ದು ಒಂದು ಸೆಡಿಮೆಂಟನ್ನು ನಾವು ಇವಾಪರೇಷನ್ ಮೆಥಡ್ ಮುಖಾಂತರ ಪಡೆದುಕೊಳ್ಬೋದು. ಓಕೆ, ಇದನ್ನು ನಾವು ಸಮುದ್ರದಿಂದ ಉಪ್ಪನ್ನು ಪಡೆಯೋದಕ್ಕೋಸ್ಕರನೂ ಸಹ ಯೂಸ್ ಮಾಡ್ತೀವಿ. ನೆಕ್ಸ್ಟು ಕಂಡೆನ್ಸೇಷನ್ ಅಂತೇಳಿ. ಇಲ್ಲಿ ನೋಡ್ರಿ ಇಲ್ಲಿ ಮೇಲಿನ ಇವಾಪರೇಷನ್ ಮೆಥಡಲ್ಲಿ ನಮಗೆ ಮೇನ್ ಬೇಕಾಗಿರೋದು ಯಾವುದಪ್ಪ ಅಂದ್ರೆ ಈ ಕೆಳಗಿರುವಂಥ ಉಪ್ಪು ನಮಗೆ ಬೇಕಾಗಿತ್ತು. ಅಂದರೆ ಫ್ರಮ್ ದಿ ಮಿಕ್ಸ್ಚರ್ ಆಫ್ ಲಿಕ್ವಿಡ್ ಆ್ಯಂಡ್ ಸಾಲ್ಟ್ ನಮಗೆ ಬೇಕಾಗಿರೋದು ಯಾವುದು, ಇಲ್ಲಿ ಇವಾಪರೇಷನಲ್ಲಿ ಸಾಲ್ಟ್ ಮಾತ್ರ ಬೇಕಾಗಿತ್ತು. ಅದೇ ಒಂದು ವೇಳೆ ನಮಗೆ ಈ ಮೇಲ್ಗಡೆ ಏನು ಆಗಿ ಹೋಗ್ತಕ್ಕಂಥ ನೀರನ್ನು ಸಹ ನಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಅವಾಗ ನಾವು ಯೂಸ್ ಮಾಡುವಂಥ ಮೆಥಡ್ ಯಾವುದಪ್ಪ ಅಂದ್ರೆ ಕಂಡೆನ್ಸೇಷನ್ ಅಂತೇಳಿ. ಅಂದ್ರೆ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇಂಟು ಇಟ್ಸ್ ಲಿಕ್ವಿಡ್ ಫಾರ್ಮ್ ಈಸ್ ಕಾಲ್ಡ್ ಕಂಡೆನ್ಸೇಷನ್. ಅಂದರೆ ಮೇಲ್ಗಡೆ ಈ ಥರ ಇಲ್ಲಿ ನೋಡಿ ಆವಿಯಾಗಿ ಹೋಗ್ತಕ್ಕಂಥ ಏನು ನೀರಿನ ವೇಪರ್ ಇರ್ತದೆ ನೋಡಿ, ಅದನ್ನು ಮರಳಿ ನೀರಿನ ರೂಪಕ್ಕೆ ತರುವಂಥ ಮೆಥಡ್ ಯಾವುದಪ್ಪ ಅಂದ್ರೆ ಕಂಡೆನ್ಸೇಷನ್ ಅಂತೇಳಿ. ಇಲ್ಲೇನು ಮಾಡ್ಲಾಗ್ತದಪ್ಪ ಅಂತಂದ್ರೆ ಈ ಮಿಕ್ಸ್ಚರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಹೀಗೆ ಬೆಂಕಿಯ ಸಹಾಯದಿಂದ ಕುದಿಸಲಾಗ್ತದೆ. ಆವಾಗ ಈ ನೀರು ಏನಾಗ್ತದೆ ವೇಪರ್ ಆಗಿ ಮೇಲ್ಗಡೆ ಹೋಗೋಕ್ಕೆ ಶುರು ಮಾಡ್ತದೆ. ಅವಾಗೇನು ಮಾಡ್ತಾರೆ, ಒಂದು ಕೋಲ್ಡ್ ಪ್ಲೇಟ್ ಅಂದರೆ ಈ ಪ್ಲೇಟಿನ ಮೇಲೆ ಐಸ್ ಇಟ್ಟಿರ್ತಾರೆ, ಅದು ಕೋಲ್ಡ್ ಆಗಿರ್ತದೆ. ಯಾವಾಗ ಈ ವೇಪರು ಕೋಲ್ಡ್ ಪ್ಲೇಟಿನ ಸಂಪರ್ಕಕ್ಕೆ ಬಂದಿರ್ತದಲ್ಲ ಅವಾಗ ಕಂಡೆನ್ಸೇಷನ್ ಆಗ್ತದೆ. ಅಂದ್ರೆ ಈ ಆವಿಕರಣಗೊಂಡಂಥ ವೇಪರ್ ಏನಾಗ್ತದೆ ಸಾಂದ್ರೀಕರಣಗೊಂಡು ಕಂಡೆನ್ಸೇಷನ್ ಆಗಿ ಮತ್ತೆ ನೀರಿನ ರೂಪಕ್ಕೆ ಬಂದು ಇಲ್ಲಿ ಈ ಒಂದು ಬೀಕರ್ನಲ್ಲಿ ಕಲೆಕ್ಟ್ ಆಗ್ತದೆ. ಅವಾಗ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಈ ಕಂಡೆನ್ಸೇಷನಿಂದ ಮೇಲ್ಗಡೆ ಆವಿಯಾಗಿ ಹೋಗ್ತಕ್ಕಂಥ ನೀರನ್ನು ಸಹ ಏನು ಕಲೆಕ್ಟ್ ಮಾಡ್ಬೋದು, ಮತ್ತು ಈ ಪಾತ್ರೆಯಲ್ಲಿ ಕೆಳಗೆ ಸೆಡಿಮೆಂಟ್ ಆಗಿ ಉಳ್ಕೊಳ್ಳುವಂಥ ಉಪ್ಪನ್ನು ಸಹ ನಾವು ಕಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟು ಸೆಪ್ರೇಷನ್ ಮೆಥಡ್ ಯಾವಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಸೆಪ್ರೇಷನ್ ಅಂಥೇಳಿ. ಇಲ್ಲಿ ಅಯಸ್ಕಾಂತದ ಸಹಾಯದಿಂದ ನಾವು ಮಿಕ್ಸ್ಚರ್ನಲ್ಲಿರುವಂತಹ ಏನು ಕಾಂಪೋನೆಂಟ್ಸ್ಗಳನ್ನ ನಾವು ಸಬ್ಸ್ಟೆನ್ಸನ್ನು ಸಪ್ರೇಟ್ ಮಾಡ್ತೀವಿ. ಎಂಥವುದಪ್ಪ ಅಂತಂದ್ರೆ ಆ ಸಬ್ಸ್ಟೆನ್ಸು ನಮಗೆ ಮ್ಯಾಗ್ನೆಟಿಕ್ಗೆ ಅಂಟಿಕೊಳ್ತಿರಬೇಕು. ಫಾರ್ ಎಕ್ಸಾಂಪಲ್ಲು ಐರನ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ಇಂಥ ಸಬ್ಸ್ಟೆನ್ಸ್ಗಳು ಏನಾಗ್ತಾವಪ್ಪ ಅಂದ್ರೆ ಅಯಸ್ಕಾಂತಕ್ಕೆ ಅಂಟಿಕೊಳ್ತಾವೆ, ಅಟ್ರ್ಯಾಕ್ಟ್ ಆಗ್ತಾವೆ. ಸೊ ಅಂಥ ಅಟ್ರ್ಯಾಕ್ಟ್ ಆಗುವಂಥ ಸಬ್ಸ್ಟೆನ್ಸನ್ನು ನಾವು ಸಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಮೆಥಡ್ ಯಾವುದಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಸಪ್ರೇಷನ್ ಅಂತೇಳಿ. ಓಕೆ, ಈ ಮ್ಯಾಗ್ನೆಟಿಕ್ ಸಪ್ರೇಷನಲ್ಲಿ ನೋಡೋಣ. ಇಲ್ಲಿ ಮ್ಯಾಗ್ನೆಟಿಕ್ ಸಪ್ರೇಷನ್ ಈಸ್ ದಿ ಪ್ರೊಸೆಸ್ ಆಫ್ ಸಪ್ರೇಟಿಂಗ್ ಕಾಂಪೋನೆಂಟ್ಸ್ ಆಫ್ ಮಿಕ್ಸ್ಚರ್ಸ್ ಬೈ ಯೂಸಿಂಗ್ ಅ ಮ್ಯಾಗ್ನೆಟ್ ಟು ಅಟ್ರ್ಯಾಕ್ಟ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತೇಳಿ. ಓಕೆ, ಅಂದರೆ ಇಲ್ಲಿ ಈ ಥರ ಒಂದು ಮ್ಯಾಗ್ನೆಟಿಕ್ ವೀಲ್ ಇರ್ತದೆ, ಇದರ ಮೇಲೆ ಹಿಂಗೆ ಕಾಂಪೋನೆಂಟನ್ನು ಅಥವಾ ಸಬ್ಸ್ಟೆನ್ಸನ್ನು ಅಥವಾ ಮಿಕ್ಸ್ಚರನ್ನು ಹರಿಬಿಡಲಾಗ್ತದೆ. ಇದು ಹಿಂಗೆ ರೊಟೇಷನ್ ಮಾಡಿದಾಗ ಈ ಮ್ಯಾಗ್ನೆಟಿಕ್ ವೀಲ್ ಇರ್ತದೆ ನೋಡಿ, ಇದು ರೊಟೇಟ್ ಆಗ್ತಿರ್ತದೆ. ಈ ಮಿಕ್ಸ್ಚರು ಇಲ್ಲಿ ಬಂದಾಗ ಮ್ಯಾಗ್ನೆಟಿಗೆ ಅಟ್ರ್ಯಾಕ್ಟ್ ಆಗಿ ಮ್ಯಾಗ್ನೆಟನ್ನು ಅಟ್ರ್ಯಾಕ್ಟ್ ಆಗುವಂಥ ಸಬ್ಸ್ಟೆನ್ಸು ಈ ಕಡೆ ಬಂದು ಬೀಳ್ತದೆ, ನಾನ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸು ಮುಂದ್ಗಡೆ ಹೋಗಿ ಬೀಳ್ತದೆ. ಓಕೆ, ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಈ ಕಡೆ ಬಂದು ಬೀಳ್ತವೆ, ನಾನ್ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಈ ಕಡೆ ಹೋಗಿ ಬೀಳ್ತವೆ. ಸೊ ಹೀಗೆ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಅಂದರೆ ಮ್ಯಾಗ್ನೆಟನ್ನು ಯೂಸ್ ಮಾಡಿಕೊಂಡು ಸಪ್ರೇಟ್ ಮಾಡುವಂಥ ಮೆಥಡೇ ಮ್ಯಾಗ್ನೆಟಿಕ್ ಸಪ್ರೇಷನ್ ಅಂತೇಳಿ. ಆಮೇಲೆ ನಾವು ಚಿಕ್ಕವರಿದ್ದಾಗ ಈ ಮೆಥಡ್ನು ಸಹ ಯೂಸ್ ಮಾಡಿರ್ತೀವಿ. ಅಂದರೆ ನೋಡ್ರಿ, ಒಂದು ಅಯಸ್ಕಾಂತವನ್ನು ತೆಗೆದುಕೊಂಡು ಒಂದು ಮರಳಿನಲ್ಲಿ ಹೀಗೆ ಅಲ್ಲಾಡಿಸಿದಾಗ ಅದರಲ್ಲಿರುವಂಥ ಐರನ್ ಫೈಲಿಂಗ್ಸ್ ಏನಾಗ್ತಪ್ಪ ಅಂದರೆ ಮ್ಯಾಗ್ನೆಟಿಗೆ ಅಂಟ್ಕೊಳ್ತಾವೆ. ಆಮೇಲೆ ಸ್ಯಾಂಡ್ ಅನ್ನುವಂಥದ್ದು ಅಂದರೆ ಇಂಪ್ಯೂರಿಟಿ ಹಾಗೆ ಉಳ್ಕೊಳ್ತದೆ. ಸೊ ಈ ಮೆಥಡ್ ಏನಪ್ಪ ಅಂದರೆ ಸೆಪ್ರೇಟಿಂಗ್ ಮಿಕ್ಸ್ಚರ್ಸ್ ಬೈ ಯೂಸಿಂಗ್ ಅ ಮ್ಯಾಗ್ನೆಟ್ ಅಂಥೇಳಿ. ಓಕೆ, ನೆಕ್ಸ್ಟು ಮೆಥಡು ಲೋಡಿಂಗ್ ಅಂಥೇಳಿ. ಓಕೆ, ಈ ಲೋಡಿಂಗ್ ಅಂತ ಏನಪ್ಪ ಅಂತಂದ್ರೆ ಇದು ಒಂಥರ ಸೆಡಿಮೆಂಟೇಷನ್ ಪ್ರೊಸೆಸ್ ಅಂತೇಳಿ. ಅಂದ್ರೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾರೆ. ಯಾವುದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಈ ಸೆಡಿಮೆಂಟೇಷನ್ ಪ್ರೊಸೆಸನ್ನು ಫಾಸ್ಟ್ ಆಗಲಿಕ್ಕೆ ಏನು ಮಾಡ್ತಾರೆ, ಈ ಒಂದು ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಕೆಮಿಕಲ್ ಯಾವುದಪ್ಪ ಅಂದ್ರೆ ಆಲಮ್ ಅಂತೇಳಿ. ಕನ್ನಡದಲ್ಲಿ ಇದಕ್ಕೆ
ಪಟಿಕ ಅಂತ ಯೂಸ್ ಅಂತಾರೆ. ಓಕೆ, ಈ ಪಟಿಕವನ್ನು ಯೂಸ್ ಮಾಡಿಕೊಂಡು ಸೆಡಿಮೆಂಟೇಷನ್ ಪ್ರೊಸೆಸನ್ನು ಫಾಸ್ಟ್ ಮಾಡ್ತಾರೆ ಇಲ್ಲಿ ಲೋಡಿಂಗ್ನಲ್ಲಿ. ನೋಡ್ರಿ ಇಲ್ಲಿ, ಇಟ್ ಈಸ್ ದಿ ಪ್ರೊಸೆಸ್ by which the mixture of liquids which contain some impurities is separated by adding a chemical. This chemical makes the impurities heavier and settled at the bottom due to gravity. ಅಂತಂದರೆ ಇದರಲ್ಲಿ ಏನು ಇಂಪ್ಯೂರಿಟಿ ಇರ್ತೈತಲ್ಲ, ಆ ಇಂಪ್ಯೂರಿಟಿಗಳನ್ನ ನಾವು ಹಾಕಿದಂಥ ಕೆಮಿಕಲ್ಲು ಹೆವಿಯಾಗಿ ಮಾಡ್ತದೆ, ತೂಕವನ್ನು, ಆ ಇಂಪ್ಯೂರಿಟಿಗಳ ತೂಕವನ್ನು ಹೆಚ್ಚಿಗೆ ಮಾಡ್ತದೆ. ಸೊ ಹಾಗಾಗಿ ಗ್ರಾವಿಟಿಯ ಮುಖಾಂತರ ಆ ಕಣಗಳು ಭಾಳ ವೇಗವಾಗಿ ಕೆಳಗಡೆ ಬಂದು ಸೆಡಿಮೆಂಟ್ ಆಗ್ತವೆ ಮತ್ತು ಮೇಲ್ಗಡೆ ನಮಗೆ ಕ್ಲಿಯರ್ ವಾಟರ್ ಅಂದರೆ ಪ್ಯೂರ್ ಫಾರ್ಮ್ ನಮ್ಗೆ ಬೇಕಾಗಿರುವಂಥದ್ದು ಸಿಗ್ತದೆ. ಓಕೆ, ಆಮೇಲೆ ನೆಕ್ಸ್ಟ್ ಇದನ್ನು ಡಿಕ್ಯಾಂಟೇಷನ್ ಪ್ರೊಸೆಸ್ ಮುಖಾಂತರ ನಾವು ಆ ಪ್ಯೂರ್ ಫಾರ್ಮನ್ನು ತಗೊಳ್ಕೊಬೋದು. ಎಕ್ಸಾಂಪಲ್ ಇಲ್ಲಿ ಯಾವುದಪ್ಪ ಕೆಮಿಕಲ್ಗೆ ಅಂತಂದ್ರೆ ಆಲಮ್. ಇದು ಒಂದು ಮಾರ್ಕ್ಸ್ ಕ್ವಶನ್ ಆಗಿ ಬರ್ಬೋದು. ಯಾವ ಕೆಮಿಕಲ್ನ ಯೂಸ್ ಮಾಡ್ತಾರೆ ಲೋಡಿಂಗ್ ಮೆಥಡ್ನಲ್ಲಿ ಅಂಥೇಳಿ. ಇದು ಆಲಮ್, ಕನ್ನಡದಲ್ಲಿ ಪಟಿಕ್ ಅಂತಾರೆ. ಓಕೆ, ನೆಕ್ಸ್ಟ್ ಮೆಥಡು ಡಿಸ್ಟಿಲೇಷನ್ ಅಂಥೇಳಿ. ಓಕೆ, ಬಟ್ಟಿ ಇಳಿಸುವಿಕೆ ಅಂಥೇಳಿ. ನೋಡಿರಿ, ಇಟ್ ಈಸ್ ಅ ಪ್ರೊಸೆಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಸೆಪ್ರೇಟ್ ಅ ಪ್ಯೂರ್ ಲಿಕ್ವಿಡ್ ಫ್ರಮ್ ಅ ಮಿಕ್ಚರ್ ಆಫ್ ಲಿಕ್ವಿಡ್ಸ್. ಇಟ್ ವರ್ಕ್ಸ್ ವೆನ್ ದಿ ಲಿಕ್ವಿಡ್ಸ್ ಹ್ಯಾವ್ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್. ಓಕೆ, ಡಿಸ್ಟಿಲೇಷನ್ ಈಸ್ ಕಾಮನ್ಲಿ ಯೂಸ್ಡ್ ಟು ಸೆಪ್ರೇಟ್ ಇಥನಾಲ್, ದಿ ಆಲ್ಕೋಹಾಲ್ ಇನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಫ್ರಮ್ ವಾಟರ್. ಡಿಫ್ರೆನ್ಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ದಿ ಪ್ರಾಪರ್ಟಿ ಯೂಸ್ಡ್ ಇನ್ ಡಿಸ್ಟಿಲೇಷನ್ ಅಂಥೇಳಿ. ಅಂದ್ರೆ ಇಲ್ಲಿ ಒಂದು ಎರಡು ಲಿಕ್ವಿಡ್ಗಳ ಮಿಕ್ಸ್ಚರ್ ಇದ್ದಾಗ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಮೆಥಡ್ ಯಾವಪ್ಪ ಅಂದರೆ ಡಿಸ್ಟಿಲೇಷನ್. ಅಂದರೆ ಈ ಮಿಕ್ಸ್ಚರ್ನಲ್ಲಿ ಎರಡು ಲಿಕ್ವಿಡ್ಸ್ ಮಿಕ್ಸ್ ಆಗಿರ್ತಾವೆ. ಆ ಲಿಕ್ವಿಡ್ಸ್ಗಳ ಬಾಯ್ಲಿಂಗ್ ಟೆಂಪ್ರೇಚರ್ ಏನಾಗಿರ್ತದೆ ಬೇರೆ ಬೇರೆ ಆಗಿರ್ತದೆ. ಓಕೆ, ನಾವು ಯಾವಾಗ ಈ ಥರ ಈಗ ಬರ್ನರ್ ಕೊಟ್ಟು ಆ ಸೊಲ್ಯೂಷನ್ನ ಹೀಟ್ ಮಾಡೋಕ್ಕೆ ಶುರು ಮಾಡ್ತೇವೆ ನೋಡಿ, ಯಾವ ಲಿಕ್ವಿಡ್ನ ಬಾಯ್ಲಿಂಗ್ ಪಾಯಿಂಟು ಮೊದಲಿಗೆ ಇರ್ತದೋ ಅದರ ಟೆಂಪ್ರೇಚರ್ ಬಂದಾಗ ಅದು ಮೊದಲು ಆವಿಕರಣಗೊಂಡು ಅದನ್ನು ನೆಕ್ಸ್ಟು ಇಲ್ಲಿ ಕಂಡೆನ್ಸೇಷನ್ ಯೂಸ್ ಮಾಡಿ ನಾವು ಆ ಒಂದು ಲಿಕ್ವಿಡನ್ನು ಕಲೆಕ್ಟ್ ಮಾಡ್ತೇವೆ. ಓಕೆ, ಆಮೇಲೆ ಇನ್ನೊಂದು ಸ್ವಲ್ಪ ಹೀಟ್ ಮಾಡಿದಾಗ ಇನ್ನೊಂದು ಲಿಕ್ವಿಡ್ ಇರ್ತದೆ ನೋಡಿ, ಅದರ ಬಾಯ್ಲಿಂಗ್ ಟೆಂಪ್ರೇಚರ್ ಬಂದಾಗ ಅದು ಆ ಲಿಕ್ವಿಡು ಆವಿಕರಣಗೊಳ್ತದೆ. ಆವಾಗ ನಾವೇನು ಮಾಡ್ತೀವಿ, ಅದನ್ನು ಈ ಕಂಡೆನ್ಸೇಷನ್ ಮೆಥಡ್ ಯೂಸ್ ಮಾಡಿ ಅದನ್ನೂ ಸಹ ಏನು ಮಾಡ್ತೀವಿ, ಅದನ್ನ ಲಿಕ್ವಿಡನ್ನು ಕಲೆಕ್ಟ್ ಮಾಡ್ತೀವಿ. ಅಂದರೆ ಡಿಸ್ಟಿಲೇಷನ್ ಮೆಥಡ್ ಯೂಸ್ ಮಾಡಬೇಕಪ್ಪ ಅಂದ್ರೆ ಆ ಲಿಕ್ವಿಡ್ಗಳ ಬಾಯ್ಲಿಂಗ್ ಟೆಂಪ್ರೇಚರ್ಗಳು ಬೇರೆ ಬೇರೆ ಆಗಿರಬೇಕು. ಆವಾಗ ಮಾತ್ರ ನಾವು ಡಿಸ್ಟಿಲೇಷನ್ ಪ್ರೊಸೆಸನ್ನು ಯೂಸ್ ಮಾಡ್ತೀವಿ. ಆಮೇಲೆ ಯಾವುದಾದರೂ ಒಂದು ಲಿಕ್ವಿಡ್ನ ಪ್ಯೂರ್ ಫಾರ್ಮ್ ನಾವು ಪಡ್ಕೋಬೇಕಪ್ಪ ಅಂತಂದ್ರೆ ಅವಾಗ ಸಹ ನಾವೇನು ಮಾಡ್ತೀವಿ, ಡಿಸ್ಟಿಲೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬರೋದು ಚರ್ನಿಂಗ್ ಆರ್ ಸೆಂಟ್ರಿಫ್ಯೂಗೇಷನ್ ಅಂಥೇಳಿ. ಓಕೆ, ಈ ಸೆಂಟ್ರಿಫ್ಯೂಗೇಷನ್ ಮೆಥಡ್ ಅಂದರೆ ಏನಂತ ನೋಡೋದಾದ್ರೆ, centrifugation is a technique for separating suspended particles from liquids that involves spinning the mixture at a high speed in centrifuge equipment ಅಂಥೇಳಿ. ಅಂದ್ರೆ ಈ ಸೆಂಟ್ರಿಫ್ಯೂಸ್ ಮೆಥಡ್ನಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ, ನೋಡ್ರಿ ಇಲ್ಲಿ ಮಿಕ್ಸ್ಚರ್ ಐತಿ, ಇದನ್ನ ಏನು ಮಾಡ್ತಾವೆ ಅಂದ್ರೆ ಸೆಂಟ್ರಿಫ್ಯೂಸ್ ಅನ್ನುವಂಥ ಮಷಿನ್ನಲ್ಲಿ ಈ ಥರ ಅವನ್ನ ಸೆಟಪ್ ಮಾಡಿ ಜೋರಾಗಿ ಹಿಂಗೆ ಸ್ಪಿನ್ ಮಾಡ್ಲಾಗ್ತದೆ, ಜೋರಾಗಿ ತಿರುಗಿಸ್ಲಾಗ್ತದೆ. ಅವಾಗ ಏನಾಗ್ತದೆ, ಹೆವಿ ಪಾರ್ಟಿಕಲ್ಸ್ ಏನಿರ್ತಾವೆ ನೋಡ್ರಿ, ಅವು ಎಲ್ಲ ಬಾಟಮಲ್ಲಿ ಬಂದು ಕೂತ್ಕೊಳ್ತಾವೆ. ಆಮ್ಯಾಗ ಲೈಟರ್ ಪಾರ್ಟಿಕಲ್ಸು ಈಗ ಮೇಲ್ಗಡೆ ಸಸ್ಪೆಂಡ್ ಆಗ್ತದೆ. ಓಕೆ, ಈ ಮುಖಾಂತರ ನಾವೇನು ಮಾಡ್ಬೋದಪ್ಪ ಅಂದ್ರೆ ಈ ಮೇಲ್ಗಡೆ ಇರುವಂಥ ಲೈಟರ್ ಪಾರ್ಟಿಕಲು ಮತ್ತು ಕೆಳಗಡೆ ಇರುವಂಥ ಹೆವಿಯರ್ ಪಾರ್ಟಿಕಲ್ ನಾವು ಏನು ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. ಓಕೆ, ಆಮೇಲೆ ಈ ಚರ್ನಿಂಗ್ ಅಂತಂದರೆ ಮೊಸರು ಕಡೆಯುವುದು ಸಹ ಈ ಸೆಂಟ್ರಿಫ್ಯೂಸ್ ಅಂದರೆ ಸೆಂಟ್ರಿಫ್ಯೂಗೇಷನ್ ಪ್ರೊಸೆಸ್ ಮೇಲೇ ಬೇಸ್ ಆಗಿದೆ. ಹೆಂಗಂತ ನೋಡೋದ್ರೆ ನೋಡ್ರಿ, ಸೆಂಟ್ರಿಫ್ಯೂಗೇಷನ್ ಈಸ್ ದಿ ಪ್ರಿನ್ಸಿಪಲ್ ಯೂಸ್ಡ್ ಇನ್ ದಿ ಪ್ರೊಸೆಸ್ ಆಫ್ ಚರ್ನಿಂಗ್. ಓಕೆ, whenever a liquid is rotated at high speed, the lighter component is collected towards the center. This process is used in separating cream from milk. When milk is rotated at a high speed, cream being lighter collects towards the center and floats on milk. ಅಂದರೆ ಲೈಟರ್ ಪಾರ್ಟಿಕಲ್ ಅಂದರೆ ನಾವು ಯಾವಾಗಲೂ ಹಾಲನ್ನು ಅಥವಾ ಮೊಸರನ್ನು ಕಡಿದಾಗ ಈ ಲೈಟರ್ ಆಗಿರುವಂತಹ ಅಂದರೆ ಕಡಿಮೆ ತೂಕ ಇರುವಂತಹ ಈ ಕ್ರೀಮ್ ಅನ್ನೋದೇನಾಕತಿ ಸೆಂಟ್ರಲ್ಲಿ ಬಂದು ಡಿಪಾಸಿಟ್ ಆಗ್ತದೆ. ಓಕೆ, ಹಾಗೆ ಮಾಡೋದ್ರಿಂದ ನಾವೇನು ಮಾಡ್ಬೋದು,
ಬೆಣ್ಣೆಯನ್ನು ಸಪ್ರೇಟ್ ಮಾಡ್ಬೋದು, ಯಾವುದರಿಂದ ಮಿಲ್ಕ್ನಿಂದ ಬೆಣ್ಣೆಯನ್ನು ಸಪ್ರೇಟ್ ಮಾಡ್ಬೋದು. ಸೊ ನೆಕ್ಸ್ಟು ಓಕೆ, ಇಲ್ಲಿಗೆ ನಮಗೆ 12 ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಮುಗಿದವು. ನೆಕ್ಸ್ಟು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತೇಳಿ, ಅಂದರೆ ಇಟ್ ಈಸ್ ದಿ ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಆಫ್ ದ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್, ಅಂದ್ರೆ ಪರ್ಯಾಪ್ತ ದ್ರಾವಣ ಅಂತ ಹೇಳ್ತೀವಿ. ಅಂದರೆ ಇನ್ನೂ ಜಸ್ಟ್ ಅ ಮಿನಿಟ್, ಇನ್ನೂ ಅಧಿಕ ಪ್ರಮಾಣದ ಪದಾರ್ಥಗಳನ್ನು ಕರಗಿಸಿಕೊಳ್ಳಲಾಗದ ದ್ರಾವಣ ಅಂತೇಳಿ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಿ, ಒಂದು ಗ್ಲಾಸ್ ವಾಟರ್ ತೊಗೊಂಡಾಗ ನಾವು ಅದರಲ್ಲಿ ಆ ಗ್ಲಾಸಿನ ಕೆಪ್ಯಾಸಿಟಿ, ಅಂದರೆ ಆ ಗ್ಲಾಸ್ನಲ್ಲಿರುವಂಥ ನೀರಿನ ಕೆಪ್ಯಾಸಿಟಿ ಎಷ್ಟಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು 5 ಚಮಚ ಉಪ್ಪನ್ನು ಅದು ಕರಗಿಸಿಕೊಳ್ಳಬಹುದು ಅಂತ ಹೇಳೋಣ ನಾವು. ಓಕೆ, ಆಮೇಲೆ ಈ 6ನೇ ಮತ್ತು 7ನೇ ಏನು ನಾವು ಚಮಚದ ಉಪ್ಪನ್ನು ಹಾಕಿದಾಗ ಆ 6 ಮತ್ತು 7ನೇ ಚಮಚದ ಉಪ್ಪು ಏನಾಗಿರ್ತದೆ ಕರಗೋದಿಲ್ಲ. ಅದೇನಾಗ್ತದೆ ಬೇಸಲ್ಲಿ ಏನಾಗ್ತದೆ ಸೆಡಿಮೆಂಟ್ ಆಗಿ ಹಂಗೆ ಸೆಟಲ್ ಆಗಿಬಿಡ್ತದೆ. ಅಂದ್ರೆ ಆ ಸೊಲ್ಯೂಷನ್ನು ಸ್ಯಾಚುರೇಷನ್ ಪಾಯಿಂಟನ್ನು ತಲುಪಿದೆ ಅಂಥೇಳಿ ಅರ್ಥ. ಅಂದರೆ ಸ್ಯಾಚುರೇಷನ್ ಪಾಯಿಂಟ್ ಅಂತಂದ್ರೆ ಅದರ ನೆಕ್ಸ್ಟ್ ಹಾಕುವಂಥ ಉಪ್ಪನ್ನು ಅದು ಅದರಲ್ಲಿ ಕರಗಿಸಿಕೊಳ್ಳಲು ಸಾಮರ್ಥ್ಯ ಹೊಂದಿಲ್ಲ ಅಂಥೇಳಿ ಅರ್ಥ. ಓಕೆ, ಸೊ ಅಂಥ ಸೊಲ್ಯೂಷನ್ಗೆ ನಾವೇನಂತೀವಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಇನ್ನೂ ಅಧಿಕ ಪ್ರಮಾಣದ ಪದಾರ್ಥಗಳನ್ನು ಕರಗಿಸಿಕೊಳ್ಳಲಾಗದ ದ್ರಾವಣ ಅಂಥೇಳಿ. ಇನ್ನೊಂದು ಸ್ವಲ್ಪ ನಾವು ಹಾಕಿದರೆ ಅದರಲ್ಲಿ ಏನು ಉಪ್ಪನ್ನು ಹಾಕಿದರೆ, ನೀರಿನಲ್ಲಿ ಉಪ್ಪನ್ನು ಹಾಕಿದರೆ ಅದು ಕರಗೋದಿಲ್ಲ. ಓಕೆ, ಯಾಕಂದರೆ ಅದು ಆ ಸೊಲ್ಯೂಷನು ಸ್ಯಾಚುರೇಷನ್ ಪಾಯಿಂಟನ್ನು ತಲುಪಿಬಿಟ್ಟಿದೆ. ಸೊ ಅಂಥ ಸ್ಯಾಚುರೇಷನ್ ಪಾಯಿಂಟನ್ನು ತಲುಪಿದ ಸೊಲ್ಯೂಷನನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗಂದ್ರೆ ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ನಲ್ಲಿ ನಾವು ಆ ಉಪ್ಪನ್ನು ಕರಗಿಸಲು ಬೇರೆ ಯಾವುದು ದಾರಿ ಇಲ್ವಾ ಅಂತ ಯೋಚನೆ ಮಾಡೋದಾದ್ರೆ ಒಂದು ದಾರಿ ಇದೆ. ಏನಪ್ಪ ಅಂತಂದ್ರೆ ಆ ಸೊಲ್ಯೂಷನ್ ನಾವು ಹೀಟ್ ಮಾಡಿದಾಗ ಅದೇನು ಉಪ್ಪು ಸೆಡಿಮೆಂಟಾಗಿ ಉಳ್ಕೊಂಡಿರ್ತದೆ ನೋಡಿ, ಯಾವುದು ಹೆಚ್ಚಿಗೆ ಹಾಕಿದಂಥ ಉಪ್ಪು, ಆ ಉಪ್ಪು ಸಹ ಏನಾಗ್ತದೆ ನೀರಿನಲ್ಲಿ ಕರಗಕ್ಕೆ ಸ್ಟಾರ್ಟ್ ಆಗ್ತದೆ ಯಾವಾಗ ಹೀಟ್ ಮಾಡಿದಾಗ. ಓಕೆ, ನೋಡಿರಿ, ವಿ ಕ್ಯಾನ್ ಇನ್ಕ್ರೀಸ್ ದಿ ಸಾಲ್ಯುಬಿಲಿಟಿ ಆಫ್ ಅ ಸೊಲ್ಯೂಟ್ ಬೈ ಹೀಟಿಂಗ್ ದಿ ಸೊಲ್ಯೂಷನ್. ಓಕೆ, ಅಂದರೆ ನಾವು ಸಾಲ್ಯುಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ಬೋದು. ಆ ನೀರಿನ ಸಾಲ್ಯುಬಿಲಿಟಿ ಅಥವಾ ಸೊಲ್ಯೂಷನ್ನ ಸಾಲ್ಯುಬಿಲಿಟಿ ಹೀಟ್ ಮಾಡೋದ್ರ ಮುಖಾಂತರ ಇನ್ಕ್ರೀಸ್ ಮಾಡ್ಬೋದು. ಅಂದರೆ ನಾವು ಇನ್ನೂ ಹೆಚ್ಚು ಉಪ್ಪನ್ನು ಅದರಲ್ಲಿ ಕರಗಿಸ್ಬೋದು ಅಂತ ಅರ್ಥ. ಓಕೆ, ಸಾಲ್ಯುಬಿಲಿಟಿ ಈಸ್ ದಿ ಎಬಿಲಿಟಿ ಆಫ್ ಅ ಸಬ್ಸ್ಟೆನ್ಸ್ ಟು ಗೆಟ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಅಂತೇಳಿ. ಅಂದರೆ ಒಂದು ಸಬ್ಸ್ಟೆನ್ಸು ಆ ನೀರಿನಲ್ಲಿ ಕರಗುವ ಸಾಮರ್ಥ್ಯ ಅಂಥೇಳಿ ಅರ್ಥ. ಅದು ಒಂದು ಸಬ್ಸ್ಟೆನ್ಸ್ನ ನೀರಿನಲ್ಲಿ ಕರಗುವ ಸಾಮರ್ಥ್ಯ ಅಂತೇಳಿ, ಅದಕ್ಕೆ ಸಾಲ್ಯುಬಿಲಿಟಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ದಿ ಕ್ವಾಂಟಿಟಿ ಆಫ್ ಅ ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಡಿಸಾಲ್ವ್ ಇನ್ ಹಾಟ್ ವಾಟರ್ ಈಸ್ ಮಚ್ ಮೋರ್ ಆ್ಯಸ್ ಕಂಪೇರ್ಡ್ ಟು ದಟ್ ಇನ್ ಕೋಲ್ಡ್ ವಾಟರ್. ಅಂದರೆ ಒಂದು ಸಬ್ಸ್ಟೆನ್ಸು ಅದರ ಕರಗುವ ಸಾಮರ್ಥ್ಯ ಯಾವ ನೀರಿನಲ್ಲಿ ಹೆಚ್ಚಿಗೆ ಇರ್ತದಪ್ಪ ಅಂತಂದ್ರೆ ಬಿಸಿ ನೀರಿನಲ್ಲಿ ಹೆಚ್ಚಿಗೆ ಇರ್ತದೆ ಅಂತ ಹೇಳರ್ಥ. ಓಕೆ, ಅಂದರೆ ಬಿಸಿ ನೀರು ಬಹಳಷ್ಟು ಸಲ್ಯೂಟನ್ನ ಅದರಲ್ಲಿ ಕರಗಿಸ್ಕೊಳ್ಬೋದು ಅಂಥೇಳಿ. ಓಕೆ, ಅಂದರೆ ಒಂದು ಸಬ್ಸ್ಟೆನ್ಸ್ನ ಕರಗುವ ಸಾಮರ್ಥ್ಯ ತಣ್ಣೀರಿಗಿಂತ ಬಿಸಿ ನೀರಿನಲ್ಲಿ ಹೆಚ್ಚಿರ್ತದೆ ಅಂತ ಹೇಳರ್ಥ. ಓಕೆ, ಎಂಡ್ ಪಾರ್ಟಿಗೆ ಬಂದಿದ್ದೀವಿ ನಾವು. ಓಕೆ, ಹಾಗಂದ್ರೆ ನಾವು ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ನಿಮಗೇನಾದರೂ ಯಾವುದಾದ್ರೂ ಒಂದು ಮೆಥಡ್ ಆಫ್ ಸೆಪ್ರೇಷನ್ ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನಾನು ಮತ್ತೊಮ್ಮೆ ರಿಪೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಹಾಗಾದರೆ ಇಲ್ಲಿವರೆಗೂ ನಿಮಗೆ ಕ್ಲಾಸು ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಇದರ ಮುಂದಿನ ಪಾರ್ಟ್ನಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ನಾನು MCQ ಅಂದರೆ ಈ ಪಾಠಕ್ಕೆ ಸಂಬಂಧಿಸಿದಂಥ MCQ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಆ ವಿಡಿಯೋನು ಸಹ ನೋಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಸಹ ಈ ಒಂದು ಕ್ಲಾಸನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು.